ಶ್ರೀನಿವಾಸಪುರದಲ್ಲಿ ಮತ್ತೆ ಅರಣ್ಯ ಇಲಾಖೆ ಹಾಗೂ ರೈತರ ನಡುವೆ ಜಟಾಪಟಿ ನಡೆದಿದೆ. ಅರಣ್ಯ ಇಲಾಖೆ ಒತ್ತುವರಿ ತೆರವು ಮಾಡಿರುವ ಜಾಗದಲ್ಲಿ ರೈತರು ಉಳುಮೆ ಮಾಡಲು ಮುಂದಾಗಿರುವ ಘಟನೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಕೇತಗಾನಹಳ್ಳಿ ಗ್ರಾಮದ ಬಳಿ ನಡೆದಿದೆ. ಕಳೆದ 2 ವರ್ಷಗಳ ಹಿಂದೆ ಅರಣ್ಯ ಇಲಾಖೆ ಒತ್ತುವರಿ ತೆರವು ಮಾಡಿತ್ತು. ತೆರವು ಮಾಡಿದ್ದ ಜಾಗದಲ್ಲಿ ಇಲಾಖೆ ಸಸಿಗಳನ್ನ ಕೂಡ ನೆಟ್ಟಿತ್ತು. ಇಂದು ಏಕಾಏಕಿ ತೆರವು ಮಾಡಿದ್ದ ಪ್ರದೇಶದಲ್ಲಿ ಸ್ಥಳೀಯರು ಟ್ರ್ಯಾಕ್ಟರ್ನಲ್ಲಿ ಉಳುಮೆ ಮಾಡಲು ಮುಂದಾಗಿದ್ರು. ಕೋರ್ಟ್ ಅನುಮತಿ ಪಡೆದು ಉಳುಮೆ ಮಾಡಲು ಮುಂದಾಗಿರುವುದಾಗಿ ರೈತರು ಹೇಳ್ತಿದ್ದಾರೆ. ಸ್ಥಳದಲ್ಲಿ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಉಪಸ್ಥಿತಿಯೂ ಇದೆ. ಇದೆಲ್ಲವನ್ನು ನೋಡಿದ ಅರಣ್ಯ ಇಲಾಖೆ ಸಿಬ್ಬಂದಿ ಮೂಕ ಪ್ರೇಕ್ಷಕರಂತಾಗಿದ್ದಾರೆ. ವರದಿ ರಫೀವುಲ್ಲಾ, ಎಬಿ ನ್ಯೂಸ್ ಕನ್ನಡ, ಶ್ರೀನಿವಾಸಪುರ. ನೆಕ್ಸ್ಟ್ ಡೇಟ್ವರೆಗೂ ನಮಗೆ ಸಂಬಂಧ ಇದೆಯಲ್ಲ, ತೋಟಗೊಂದು ರೈತರಿಗೊಂದು ಎಲ್ರಿಗೂ ಒಂದು. ಇಲ್ಲಿ 25 ವರ್ಷ ಮಾವಿನಲ್ಲಿತ್ತು. ಇವತ್ತೆಲ್ಲ ರೈತರು ಬೀದಿಗೆ ಬಂದಿದ್ದಾರೆ. ಅವರ ಜೀವನ ನಡ್ಕೊಂಡು ಹೋಗ್ತಾರೆ. ವರ್ಷಕ್ಕೆ ಒಂದ್ಸರಿ ಬಸ್ಸಲ್ಲಿ ಜೀವನ ಮಾಡ್ತಾಯಿದ್ರು. ಇಲ್ಲ ಮದುವೆನೋ ಏನೋ ಒಂದು ಮನೆ ಕಟ್ಕೊಡೋದು ಏನೋ ಮಾಡ್ಕೊತಾಯಿದ್ರು. ಆದರೆ ಇವತ್ತು ಫಾರೆಸ್ಟು ಮಾಡಿರೋ ದೌರ್ಜನ್ಯಕ್ಕೆ ರೈತರು ಬೀದಿಗೆ ಬಂದಿದ್ದಾರೆ. ಇವತ್ತು ತಿನ್ನೋ ಗತಿ ಇಲ್ಲ, ರೋಡಲ್ಲಿ ಕೂತ್ಕೊಂಡಿದ್ದಾರೆ. ಅಂಥ ಟೈಮಲ್ಲಿ ಬಂದು ಈಗೂ ಬಂದು ಕೋರ್ಟ್ ಆದೇಶ ಆದ್ರೂ ಈ ತೊಂದರೆ ಕೊಡೋದು ಫಾರೆಸ್ಟ್ ಆಗ್ಬೋದು, ನಮ್ಮ ಪೊಲೀಸ್ ಇಲಾಖೆ ಆಗ್ಬೋದು, ನಾವೇನೋ ಕಾನೂನು ಕೈಗೆತ್ಕೊಂಡಿದ್ದೀವಿ. ನೋಡಿ ದಾಖಲೆ ನಮಗಿದ್ರೆ ನಮ್ಮ ಸಹಾಯ ಮಾಡಿ, ಅವ್ರಿಗೆ ಅವ್ರು ಮಾಡಿ. ನಾವಂತೂ ಬಿಡೋದಿಲ್ಲ. ಇಲ್ಲಿ ಉಳ್ಳೋದೇ ತಾವು ಕಾನೂನು ಪ್ರಕಾರ ನಾವು ಯಾರು ನಡ್ಕೊಂಡ್ರೆ ತಾವು ಕಾನೂನು ಕೊಟ್ಟಿದ್ದಾರೆ. SP ಕೊಟ್ಟಿದ್ದಾರೆ, SP ಅವರಿಂದ ಎಂಡಾರ್ಸ್ಮೆಂಟ್ ಕೊಟ್ಟಿದ್ದಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಪೊಲೀಸ್ ಅವ್ರಿಗೇನು ಇದಕ್ಕೆ ಅಡ್ಡ ಮಾಡಬಾರ್ದು. ಡೇಟನ್ನು ಫಿಕ್ಸ್ ಆಗ್ತೀನಿ ಅಂಪಿಸ್ತಾರೆ. ಮುಂದೆ ಕೋರ್ಟಲ್ಲಿ ನಡೆದು ಕೋರ್ಟ್ ವಿಚಾರಣೆ ಆಗಿ ಅದು ಇಲ್ಲಪ್ಪ ಕಾಡಿಗೆ ಅಂತ ಆದಾಗ ಆವಾಗ ಅವರು ಬರೋದು ಅಪರಾಧ ಆಗ್ತದೆ. ಅದು ಆವಾಗ ಇದು ಮಾಡ್ಕೊಂಡು ಕೋರ್ಟ್ ಆದೇಶನೂ ಕೂಡ ಸುಮ್ಮನೆ ರೈತರಿಗೆ ಇದಕ್ಕಿದ್ದು